ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ಈಗ ನನ್ನನ್ನೇ ಇಲ್ಲಿ ಭಾಳ ಕಷ್ಟದ ಸೀಟಲ್ಲಿ ಕೂರಿಸಿದ್ದಾರೆ. ಪ್ರಶ್ನೆ ಕೇಳಕ್ಕೆ ನಂಗೆ ಬರಲ್ಲ. ಸೊ ಮೊದಲಿಗೆ ತುಂಬ ಸಲ ನಾವು ಅನ್ಕೋತೀವಿ ಆ್ಯಕ್ಟ್ರಸ್ ಲೈಫ್ ಅಂದರೆ ಬಹಳ ಕಂಫರ್ಟು ಅಂತ. ಆ ಧೂಳು, ಆ ಮಳೆ, ಅಲ್ಲಿ ನೆನಿಬೇಕು ಅಂದ್ರೆ ನೆನಿಬೇಕು, ಧೂಳು ಅನುಭವಿಸ್ಬೇಕು ಅಂದ್ರೆ ಅನುಭವಿಸ್ಬೇಕು. ಯಾವತ್ತಾದರೂ ನಿಮಗೆ, ಸ್ಪೆಷಲಿ ನಿಮಗೆ ನಿರ್ದೇಶಕರಾಗಿ ಬಂದ ಮೇಲೆ, ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾವತ್ತು ಆ್ಯಕ್ಟ್ ಮಾಡಬೇಕಿತ್ತ ಅಂತ ಒಂದು ಪ್ರಶ್ನೆ ಬಂದಿದ್ಯಾ? ಇಲ್ಲ, ಸಂದರ್ಭಗಳು ರಕ್ತ ಕಣ್ಣೀರ್ ಮಾಡ್ಬೇಕಾಗಿತ್ತು. ಪ್ಯಾಲೇಸ್ ಅಲ್ಲಿ ಗೆಟಪ್ ಗೆ ಅಯ್ಯಪ್ಪ, ರೈನ್ ಎಫೆಕ್ಟ್ ಜೊತೆಲಿ ಫ್ಯಾನ್ ಜೊತೆಲಿ ಪಚ್ಚಲ್ ಬೀಳೋದು ನೀರು. ಅಯ್ಯೋ ದೇವ್ರೆ. ಅಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲೇ ಮಲಗ್ಬಿಟ್ಟಿದೀನಿ 2 ಅವರ್. ನಾನು ಎಬ್ಸೂ ಇಲ್ಲ ಯಾರು, ಅಲ್ಲೇ ಮಲಗ್ಬಿಟ್ಟಿದ್ದೀನಿ ನೀರೊಳಗಡೆ. ಟೈರ್ಡ್ ಆಗಿದೆ ಬಿಡಿ. ಅಯ್ಯೋ, ಅಲ್ಲಿ ನೈಟು, ಅದು ಬೇರೆ ನೈಟ್, ಫುಲ್ ನೈಟ್ ಶೂಟಿಂಗ್ ಇದ್ದು. ಕಣ್ಣೀರಿದು ರಕ್ತ ಕಣ್ಣೀರಿದು ತುಂಬಾ ಅನ್ನಿಸ್ತು ನಿಜವಾಗ್ಲು. ಇದೆಲ್ಲ ಒಂದು ಇದು ಕಣೋ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ರಲ್ಲ. ಅವಾಗ ಫಸ್ಟ್ ಡೈರೆಕ್ಟರ್ ಆಗಿದ್ದ ನಮ್ಗೆ ಏನಂದ್ರೆ, ಯಾವಾಗ ಏನ್ ಕರಿತೀವಿ ಅವ್ರು ಕೂತಿರ್ತಾರೆ, ಆಕ್ಟ್ ಮಾಡಿಸ್ತಾರೆ ಅಲ್ವಾ? ನಾವು ತುಂಬಾ ಒದ್ದಾಡ್ತಾ ಇದೀವಿ ಅಂತ. ಆ ಟೈಮಲ್ಲಿ ಬರೀ ಇಲ್ಲಿ ಇರ್ತೀವಲ್ಲ ಡಿಪಾರ್ಟ್ಮೆಂಟ್, ರಾತ್ರಿ ಹಗಲು ಕಷ್ಟ ಪಡ್ತೀವಿ. ಆರ್ಟಿಸ್ಟ್ ಹಿಂಗ್ ಬಂದು ಈಗ ಹೋಗ್ತಾರೆ ಅಂತ. ಅದಕ್ಕೆ ಆರ್ಟಿಸ್ಟ್ ಮಾಡಿ ನೋಡೋ ಇಲ್ಲಿ ಹೆಂಗಿರ್ತಿದ್ವು. ಅವಾಗ ಗೊತ್ತಾಯ್ತು ಅಪ್ಪ ಆರ್ಟಿಸ್ಟ್ ಗಳು ಎಷ್ಟಿದಿರುತ್ತೆ ಅಲ್ವಾ. ನಿಮ್ಗೂ ಅನುಭವ ಆಗಿರುತ್ತಲ್ವ. ಎರಡೂ ಮಾಡಿದಾಗ ಇನ್ನೂ ಹೌದು ಓಡೋಗ್ಬೇಕು ಅನ್ಸುತ್ತೆ. ಹೌದೌದೌದು ಅಣ್ಣ, ನೀವು ನಿಮ್ ನೆನಪಿದೆಯಲ್ಲೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಶೂಟ್ ಆಗ್ಬೇಕಾದ್ರೆ ನೀವೊಂದು ಮಾತು ಹೇಳಿದ್ರಿ. ನಾ ಕೇಳಿದೆ, ಈ ಆರೋಗ್ಯ ಇಷ್ಟು ಏರ್ಪೇರ್ ಆಗಿರ್ಬೇಕಾದ್ರೆ ಇದು ಮಾಡ್ಬೇಕಾ, ಮುಗಿಸ್ಕೊಂಡು ನೀವು ಆರಾಮಾಗಿ ಎಲ್ಲ ಹುಷಾರಾದ್ಮೇಲೆ ಬರ್ಬೋದಿತ್ತಲ್ವಾ ಅಂತ. ಆಗ ನೀವೊಂದು ಮಾತು ಹೇಳಿದ್ರಿ, ತುಂಬಾ ಸಹಜವಾಗಿ ಹೇಳಿದ್ರಿ. ನೀವೇನಂದ್ರಿ, ನೀವು ಅಲ್ಲ ಅದು ಹೋದ್ಮೇಲೆ ನಾನು ಹೆಂಗ್ ಬರ್ತೀನೋ ಗೊತ್ತಿಲ್ಲ, ಅಥವಾ ಬರ್ತೀನೋ ಅಂತ ಗೊತ್ತಿಲ್ಲ ಅಂತ. ನೀವು ಅಂತ ಪರಿಸ್ಥಿತಿಲಿ ಒಂದು ಕಮಿಟ್ಮೆಂಟ್ನ ಪೂರೈಕೆ ಮಾಡಿ ಹೋಗ್ಬೇಕು ಅಂತ ನೀವು ಅನ್ಕೊಂಡ್ರಿ. ಅವಾಗ ನೀವು ಹೇಳ್ಬೇಕಾದ್ರೆ ಬಾಸ್ ನನಗೆ ಹೆಂಗ್ ರಿಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಅದು ತುಂಬಾ ಸಹಜವಾಗಿ ಹೇಳಿದ್ರು. ಮತ್ತೇನೋ ಪಕ್ಕದ ಟಾಪಿಕ್ ಹೋದ್ರು, ಟೀ ಇದೆಯಾ ಏನೋ ಆತರ. ಬಟ್ ನಿಮ್ಮೊಳಗೆ ಏನಾಗ್ತಿತ್ತು ಅಂದ್ರೆ, ಅಂದ್ರೆ ಏನಾಗ್ತಿತ್ತು ಆ ಸೀನ್ ಆಗ್ಬೇಕಾದ್ರೆ? ಅದು ಇದು ಫಸ್ಟಿಂದ ನಾವು ಕ್ಯಾನ್ಸರ್ ಅಂದ್ರೆ ಹಿಂಗೆ ಹಂಗೆ ಅದು ಕೇಳ್ಬಿಟ್ಟಿದೀವಿ. ಅಫ್ಕೋರ್ಸ್ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಎಲ್ಲ ಇದೆ, ಎಲ್ಲ ಓಕೆ. ಅಪಾರ್ಟ್ ಫ್ರಮ್ ದಟ್, ಫಸ್ಟ್ ಅವಾಗ ಕೀಮೋ ಸ್ಟಾರ್ಟ್ ಆಗಿತ್ತು. ಅವಾಗ ಏನಾಗುತ್ತೆ, ಹೆಂಗೆ 2ನೇ ಕೀಮೋ ಆಗೋವರೆಗೂ ಈ ನೆಕ್ಸ್ಟ್ ವಿಲ್ ಕಮ್ ಟು ನೋ ವಾಟ್ ವಿಲ್ ಬಿ ದ ಕಂಡೀಷನ್, ವೆದರ್ ಇಟ್ ಸ್ಪ್ರೆಡ್ ಆರ್ ನಾಟ್. ಭಯ ಸ್ಪ್ರೆಡ್ ಆಗ್ಬಿಟ್ಟು ಏನು ಮಾಡೋದು, ಅದ್ರೊಳಗಡೆ ಮುಗಿಸ್ಬಿಡೋಣ ಇದನ್ನ. ಬಟ್ ಆ ಸಮಯದಲ್ಲೂ ನೀವು ಬೇರೆಯವ್ರ ಬಗ್ಗೆ ಹಿಂಗ್ ಅಂದ್ರೆ, ಯಾವತ್ತೂ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ನಮ್ಮ ಹೊಟ್ಟೆ ತುಂಬಿದ್ಮೇಲೆ ಮಾತ್ರ. ನಾವು ಹಸುವಲ್ಲಿದ್ದ ಪಕ್ಕದವ್ರ ಬಗ್ಗೆ ಯೋಚನೆ ಮಾಡಿ ನೀವು ಹೆಂಗ್ ಬಂತು ಅದು? ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಅಂದ್ರೆ ಅವರು ನಮ್ಮನ್ನ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಆಯ್ಕೆ ಮಾಡಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿ ನಾವು ಅವ್ರಿಗೆ ತೋರಿಸ್ತೇ ಹೋದ್ರೆ ಇನ್ಹ್ಯೂಮನ್ ಆಗುತ್ತೆ ಅದು. ಮತ್ತೆ ಆಗ್ಲೂ ಒಂದು ಇಂಟರ್ವ್ಯೂಲ್ಲಿ ಬಾಸ್ ಒಂದು ಮಾತು ಹೇಳಿದ್ರು ಅವರು, ನನಗೆ ಹೋಗ್ತಾ ಇದ್ದ ತಲೆಯಲ್ಲಿ ಒಂದೇ, ನನ್ನ ಸುತ್ತ ಇಷ್ಟು ಜನ ಇದ್ದಾರೆ, ಅವ್ರ ಬದುಕು ನಾನು ಇಲ್ಲದೆ ಏನು, ನಾನು ಹೇಗೆ ಅವ್ರಿಗೆ ಏನಾದ್ರು ಮಾಡಿ ಹೋಗ್ಬೇಕು ಅಂತ. ಅದು ತಮಾಷೆ ಅಲ್ಲ ಅಲ್ವಾ? ಆತರ ಅದು ಅವ್ರು ಅಷ್ಟು ಸಹಜವಾಗಿ ಹೇಳ್ತಾರೆ. ಬರುತ್ತಾ ಸಹಜವಾಗಿ ಆತರ? ನಮಗೆ ಅಷ್ಟು ಕಷ್ಟ ಇರ್ಬೇಕಾದ್ರೆ ಲೈಫೇ ಅಷ್ಟೇ ತಾನೆ. ಯಾವುದು ಗ್ಯಾರಂಟಿ ಇಲ್ಲ ಅಲ್ವಾ? ನಥಿಂಗ್ ಇಸ್ ಗ್ಯಾರಂಟಿಡ್. ಆ ಫ್ಲೋಲ್ ಹೋಗ್ಬಿಡ್ಬೇಕಷ್ಟೇ. ವಿ ಶುಡ್ ಅಕ್ಸೆಪ್ಟ್ ಎವ್ರಿಥಿಂಗ್. ನಾವು ಬರ್ತ್ ಹೆಂಗೆ ಅಕ್ಸೆಪ್ಟ್ ಮಾಡ್ತೀವೋ ಡೆತ್ನ ಹಂಗೆ ಅಕ್ಸೆಪ್ಟ್ ಮಾಡಬೇಕು. ಅನ್ನೆಸರಿಯಾಗಿ ಹೋಗ್ಬಾರ್ದು. ಕರೆಕ್ಟ್. ಓಕೆ, ಅದಕ್ಕಂತ ಕೇರ್ಲೆಸ್ ಹೋಗಿ ಬಿಡ್ಬೇಕು. ಹಿಂಗಾಗಿದೆ ಎಲ್ಲ ಬೇಡ ಹಂಗ ನೋ. ಆ ಭಯನೂ ಇರಬೇಕು. ಯಾವಷ್ಟು ಜೀವನದಲ್ಲಿ ಭಯನೇ ಇರಬೇಕು. ಭಯ ಇಲ್ದವ್ರೆ ಕಷ್ಟ ಅಲ್ಲ. ಇವಾಗ ನೋವು ನೋಡಿ, ಇವಾಗ ನೋಡಿ, ವಿ ಆರ್ ವೆರಿ ಹ್ಯಾಪಿ, ಎವ್ರಿಥಿಂಗ್ ಇಸ್ ರೈಟ್. ಅಂದರೆ ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ, ನಮ್ಮ ಕಮಿಟ್ಮೆಂಟ್ ಬಗ್ಗೆ, ಆ ದೇವ್ರು ಬಂದು ಇಲ್ಲ ಕಣೆ, ಒಂದು ಸ್ವಲ್ಪ ದಿನ ಇರಬೇಕು ಕಣೆ ಚೆನ್ನಾಗಿ ಅನ್ನೋದು ಒಂದು ಇದೋಗುತ್ತೆ. ಸುಮ್ಮನೆ ವೇಸ್ಟಾಗಿ ಚೆನ್ನಾಗಿರ್ಬೇಕು ಯಾರು ಒಪ್ತಾರೆ?